ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಹೊಸದಾಗಿ ಅಧಿಸೂಚನೆ ಆಗಿರ್ತೈತಿ. ಜಸ್ಟ್ ನೋಡ್ರಿ 10ನೇ ತರಗತಿ ಮೇಲೆ ಅಪ್ಲಿಕೇಶನ್ ಹಾಕುವುದಿರ್ತೈತಿ. ಅದರ ಬಗ್ಗೆ ನಿಮ್ಗೆ ಕಂಪ್ಲೀಟಾಗಿ ಮುಂದೆ ತಿಳಿಸ್ಕೊಡ್ತೀನಿ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ. ಮತ್ತು ಅಪ್ಲಿಕೇಶನ್ ಬಂದ್ಬಿಟ್ಟು ಯಾವಾಗಿಂದ ಸ್ಟಾರ್ಟ್ ಆಕೈತೆ ಅಂದ್ರೆ 24/7/2026 ಅಂದರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಅಪ್ಲೈ ಮಾಡೋಕೆ ಕೊನೆಯ ದಿನಾಂಕ 24/8/2026. ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಇವತ್ತು ಡೇಟ್ 1, ಇನ್ನು ಟೋಟಲ್ ಆಗಿ ನೋಡ್ರಿ 24 ದಿನ ಟೈಮಿಂಗ್ ಐತಿ. ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಓನ್ಲಿ ಮಹಿಳೆಯರಿಗೆ ಮಾತ್ರ ಅವಕಾಶ ಇದೆ, ಪುರುಷರು ಅಪ್ಲೈ ಮಾಡೋಕೆ ಬರೋಂಗಿಲ್ಲ. ಮಹಿಳೆಯರು ಮಾತ್ರ ಅಪ್ಲೈ ಮಾಡಿರಿ. ಟೋಟಲ್ ಆಗಿ ವೇಕೆನ್ಸಿಗಳು ಬಂದ್ಬಿಟ್ಟು ಈಗ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ 61 ವೇಕೆನ್ಸಿಗಳನ್ನ ಕನ್ಫರ್ಮ್ ಮಾಡ್ಯಾರು. ಅಂಗನವಾಡಿ ಕಾರ್ಯಕರ್ತೆ ಒಳಗೆ 61 ವೇಕೆನ್ಸಿ, ಮತ್ತು ಸಹಾಯಕಿಯಲ್ಲಿ 171 ವೇಕೆನ್ಸಿ. ಮತ್ತು ನಿಮ್ಗೆ ಕ್ವಾಲಿಫಿಕೇಶನ್ ಬಗ್ಗೆ ಬರ್ದಾದ್ರೆ ನೋಡ್ರಿ, ಈ ಕಾರ್ಯಕರ್ತೆಯರ ಹುದ್ದೆಗಳಿಗೆ ಜಸ್ಟ್ PUC ಆಗಿತ್ತಂದ್ರೆ ನೋಡ್ರಿ ಅಪ್ಲೈ ಮಾಡ್ಬೋದು. ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳಿಗೆ PUC ಮೇಲೆ ಅಪ್ಲೈ ಮಾಡ್ಬೋದು. ಮತ್ತು ಸಹಾಯಕಿ ಹುದ್ದೆಗಳಿಗೆ ಜಸ್ಟ್ ನೋಡ್ರಿ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಮತ್ತು ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ನೀವು ಕೊಟ್ಟನ್ನ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಇದೇನು ಅಫಿಷಿಯಲ್ ಆಗಿರ್ತಕ್ಕಂಥ ನೋಟಿಸ್ ಐತ್ಲೆ ಡೈರೆಕ್ಟ್ ಅಲ್ಲಿ ಶೇರ್ ಮಾಡ್ತೀನಿ. ಮತ್ತು ಇನ್ನೊಂದು ನೋಡ್ರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ಯಾವುದೇ ಜಾಬ್ಸ್ ಕಲ್ಪಾರ್ ಮಾಡ್ರೆ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಮೊದಲು PDF ಅನ್ನು ನೋಡ್ಬೋದು. ಇಲ್ಲಿ ನೋಟಿಸ್ ಯಾವಾಗ ಬಂದೈತೆ ಅಂದ್ರೆ 23/7/2026 ನೋಟಿಸ್ ಬಂದೈತಿ. ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ, ಯಾದಗಿರಿ. ಇಲ್ಲಿ ಟೋಟಲ್ ಆಗಿ ವೇಕೆನ್ಸಿಗಳು ಬಂದ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ 61 ವೇಕೆನ್ಸಿ, ಮತ್ತು ಅಂಗನವಾಡಿ ಸಹಾಯಕಿಯರಲ್ಲಿ ಟೋಟಲ್ ಆಗಿ 171 ವೇಕೆನ್ಸಿ. ಇಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಅದಾವು. ಇಲ್ಲಿ ಶಹಾಪುರದಲ್ಲಿ ಕಾರ್ಯಕರ್ತೆಯರಲ್ಲಿ 12 ವೇಕೆನ್ಸಿ, ಸಹಾಯಕಿಯಲ್ಲಿ 58 ವೇಕೆನ್ಸಿ. ಸುರಪುರದಲ್ಲಿ ಕಾರ್ಯಕರ್ತೆಯರು 24 ವೇಕೆನ್ಸಿ, ಸಹಾಯಕಿಯಲ್ಲಿ 58 ವೇಕೆನ್ಸಿ. ಮತ್ತು ಯಾದಗಿರಿ ಒಳಗೆ 16 ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕಿ 30 ವೇಕೆನ್ಸಿ. ಮತ್ತು ನೆಕ್ಸ್ಟ್ ಗುರುಮಠಕಲ್, ಇದರೊಳಗೆ 9 ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯಲ್ಲಿ 25. ಟೋಟಲ್ ಆಗಿ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ 61 ವೇಕೆನ್ಸಿ, ಸಹಾಯಕಿಯಲ್ಲಿ 171 ವೇಕೆನ್ಸಿಗಳ. ಮತ್ತು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿನ 24/7/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಮತ್ತು ಇದ್ರದ್ದು ಡೈರೆಕ್ಟ್ ಅಪ್ಲೈ ಲಿಂಕ್, ಇದ್ರದ್ದು PDF ಎರಡೂ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರೋದು. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಯಾಕಂದ್ರೆ ಡೈರೆಕ್ಟ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಅವ್ರ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಆಗೈತಿ. ಜಸ್ಟ್ ನೀವು ಫಾರ್ಮ್ ಫಿಲ್ಅಪ್ ಮಾಡಿ, ಫೋಟೋ ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ ಹಾಕೋದಿರ್ತೈತಿ. ನಿಮ್ಗೆ ಅಪ್ಲಿಕೇಶನ್ ಹಾಕೋದು ವಿಡಿಯೋ ಬೇಕಂದ್ರೆ ಹೇಳ್ರಿ, ನಾಳೆ ಇದು ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕೋದು ಅದನ್ನೂ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ನಿಮಗೆ ಬೇಕಂದ್ರೆ ಅಷ್ಟೇ ಕಮೆಂಟ್ಸ್ ಮಾಡಿರಿ. ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯ ದಿನಾಂಕ ನೋಡ್ರಿ, 24/8/2026 ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನಿಮ್ಗೆ ಕ್ವಾಲಿಫಿಕೇಶನ್ ಬಗ್ಗೆ ಸ್ಟಾರ್ಟಿಂಗ್ನೇ ತಿಳಿಸ್ಕೊಟ್ಟಿನ. ಕಾರ್ಯಕರ್ತೆಯರ ಹುದ್ದೆಗಳಿಗೆ PUC ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ನೆಕ್ಸ್ಟ್ ಸಹಾಯಕಿ ಹುದ್ದೆಗಳಿಗೆ SSLC ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ಇಷ್ಟ ಸಿಂಪಲ್ ಆಗಿ. ನೆಕ್ಸ್ಟ್ ಬರೋದಾದರೆ ಇಲ್ಲಿ ಎಸಿಡ್ ದಾಳಿಗೆ ಇಲ್ಲಿ ಆಯ್ಕೆಯ ಆದ್ಯತೆಗಳು ಇವ್ರಿಗೇನು ಇದ್ದಿರ್ತೈತಿ, ಪ್ಲಸ್ ಬೋನಸ್ ಅಂಕ ಇದ್ದಿರ್ತಾವೆ. ಇಲ್ಲಿ ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರು ಏನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ ಅವ್ರಿಗೆ SSLC ಒಳಗೆ ಒಂದು 90 ಇತ್ತಂದ್ರೆ +5 ಬೋನಸ್ ಅಂಕಗಳು ಇರ್ತಾವೆ. ಮತ್ತು ಇಲಾಖೆಯ ಸಂಸ್ಥೆಗಳ ನಿವಾಸಿಗಳಿದ್ರೆ ಅಂದ್ರೆ ಅವ್ರಿಗೆ 10 ಬೋನಸ್ ಅಂಕ. ಈ ರೀತಿಯಾಗಿ ವಿಧೇಯರಿಗೆ ಇವ್ರಿಗೂ ಬೋನಸ್ ಅಂಕ ಇರ್ತಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಅಂಗವಿಕಲರಿದ್ದಂದ್ರೆ ಅವ್ರಿಗೂ ಬೋನಸ್ ಅಂಕ 5 ಬೋನಸ್ ಅಂಕ. ಈ ರೀತಿಯಾಗಿ ಬೋನಸ್ ಅಂಕಗಳು ಇರ್ತಾವೆ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅರ್ಜಿಯೊಂದಿಗೆ ಸಲ್ಲಿಸಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಕೊಟ್ಟಾರೆ. ಇಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಅಪ್ಲಿಕೇಶನ್ ಹಾಕೋ ಮುಂದೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದ್ದಿರ್ತೈತಿ. ಪ್ರತಿಯೊಂದು ಯೋಜನೆ ಇದು ನೋಡ್ರಿ, ಶಹಾಪುರದ ಅವ್ರ ವಿಳಾಸ ಮತ್ತು ಡೈರೆಕ್ಟ್ ನೀವು ಕಾಲ್ ಮಾಡ್ಬೋದು. ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಾಲ್ ನೋಡ್ರಿ, 100% ರಿಸೀವ್ ಮಾಡ್ತಾರೋ. ಪ್ರತಿಯೊಂದು ವಿದ್ಯಾರ್ಥಿಗಳು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಅದಾವಂತ ಐತಿ, ಇದೇನು ಬೇಡ, ಇದನ್ನು ಡೈರೆಕ್ಟ್ನ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿ ಜಾಯ್ನ್ ಆಗಿರಿ. ಇದನ್ನ PDF ಅಲ್ಲಿ ಶೇರ್ ಮಾಡಿರ್ತೀನಿ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಬರೋದಾದರೆ ನೋಡ್ರಿ, ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ಕೇವಲ ಪರ್ಸಂಟೇಜ್ ಮೇಲೆ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ವಯಸ್ಸು ಬಂದ್ಬಿಟ್ಟು ಮಿನಿಮಮ್ ಇದಕ್ಕೆ 19 ವರ್ಷ, ಮ್ಯಾಕ್ಸಿಮಮ್ 35 ವರ್ಷ ನಿಮ್ಗೆ ಈ ರೀತಿಯಾಗಿದ್ದಿರ್ತೈತಿ ಏಜ್. ಇಷ್ಟು ನೋಡ್ರಿ ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಬರೋದಾದ್ರೆ ನೋಡ್ರಿ, ನಿಮಗೆ ಆಯ್ಕೆ ಆದ್ಯತೆಗಳು ತೋರಿಸಿನಿ.
ವಿಧವೆಯರಿದ್ರಂದ್ರೆ ಅವ್ರಿಗೆ ಬೋನಸ್ ಅಂಕ ಇರ್ತಾವೆ, ಅಂಗವಿಕಲ ಇದ್ರಂದ್ರೆ ಅವ್ರಿಗೆ ಬೋನಸ್ ಅಂಕ ಇರ್ತಾವೆ, ಮತ್ತು ಇನ್ನಿತರ ಇದೇ ಪಿ ಡಿ ಎಫಲ್ಲಿ ನೋಡಿರ್ಬೋದು ಅವ್ರಿಗೆ ಬೋನಸ್ ಅಂಕ ಇರ್ತಾವೆ. ಈಗ SSLC ಈಗ ಸಿಂಪಲ್ ಆಗಿ ನೋಡ್ರಿ, ಈಗ ಸಹಾಯಕಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿರಿ, SSLC ಮೇಲೆ ಸೆಲೆಕ್ಷನ್ ಪ್ರೊಸೆಸ್. SSLC ಒಳಗೆ ನಿಮ್ಮ ಮಾರ್ಕ್ಸ್ ಸೆಟ್ ಇದ್ದಿರ್ತಾವೆ, ಅದ್ರ ಮೇಲೆ ಫೈನಲ್ ಮೆರಿಟ್ ಲಿಸ್ಟನ್ನು ಪಬ್ಲಿಷ್ ಮಾಡ್ತಾರೆ. ಒಮ್ಮೆ ಫೈನಲ್ ಮೆರಿಟ್ ಲಿಸ್ಟ್ ಪಬ್ಲಿಷ್ ಮಾಡೋಂಗಿಲ್ಲ, ಮೊದಲ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸ್ತಾರೆ. ನಿಮಗೇನಾದ್ರೆ ತಾತ್ಕಾಲಿಕ ನಿಮಗೆ ಅಪ್ಲಿಕೇಶನ್ ಹಾಕಿ ನೀವು ತಾತ್ಕಾಲಿಕ ಆಯ್ಕೆ ಪಟ್ಟಿಗಿಂತ ಜಾಸ್ತಿ ಪರ್ಸೆಂಟೇಜ್ ಇದ್ದು ಸೆಲೆಕ್ಷನ್ ಆಗದೇ ಇದ್ದಲ್ಲಿ ನಿಮಗೆ 7 ದಿನ ಟೈಮಿಂಗ್ ಇದ್ದಿರ್ತೈತಿ. ಹೊಳ್ಳಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ, ಅವ್ರ ವಿಳಾಸಕ್ಕೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಅದು ಅವ್ರ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಹಾಕಿರ್ಬೋದು ರೀಅಪ್ಲೈ ಮಾಡೋಕ್ಕೆ. ನೀವು ಹಳ್ಳಿ ಏನೈತಿ ಆಕ್ಷೇಪಣೆ ಸಲ್ಲಿಸಬಹುದು, 7 ದಿನ ಟೈಮಿಂಗ್ ಇದ್ದಿರ್ತೈತಿ. ನೆಕ್ಸ್ಟ್ ನೋಡ್ರಿ, ಕಾರ್ಯಕರ್ತರ ಹುದ್ದೆಗಳಿಗೆ PUC ಮೇಲೆ ಅಪ್ಲಿಕೇಶನ್ ಹಾಕಿದ್ರಂದ್ರೆ ಇದಕ್ಕೂ PUC ಅಂಕಗಳ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಯಾವುದೇ ರೀತಿಯಾಗಿ ಎರಡಕ್ಕೂ ಎಕ್ಸಾಮ್ ಇರಂಗಿಲ್ಲ. ಕೇವಲ ನೋಡ್ರಿ 10ನೇ ತರಗತಿ ಪರ್ಸೆಂಟೇಜ್, ಸೆಕೆಂಡ್ PUC ಪರ್ಸೆಂಟೇಜ್ ಯಾರು ಜಾಸ್ತಿ ಆಗಿರ್ತೈತಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ, ಸೆಲೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿದ್ದಿರ್ತೈತಿ. ಆಲ್ಮೋಸ್ಟ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಂಥ ನೋಟಿಫಿಕೇಶನ್ ಗೊತ್ತಿರಂಗಿಲ್ಲ. ನೀವು ಯೂಟ್ಯೂಬ್ ಒಳಗೆ ಬೇಕಾದ್ರೆ ಸರ್ಚ್ ಮಾಡಿರಿ, ಈ ನೋಟಿಫಿಕೇಶನ್ ಯಾರೂ ಆಲ್ಮೋಸ್ಟ್ ಹೇಳಿಲ್ಲ. ನಾನು ಸರ್ಚ್ ಮಾಡಿ ಏನೈತಿ ವಿಡಿಯೋ ಮಾಡತ್ತನು. ಮತ್ತು ವಯಸ್ಸು ನೋಡ್ರಿ ಮಿನಿಮಮ್ 19 ಆಗಿರ್ಬೇಕು. ಮಿನಿಮಮ್ ಎಷ್ಟಾಗಿರ್ಬೇಕು? 19, ಮ್ಯಾಕ್ಸಿಮಮ್ 35 ವರ್ಷ ವಯಸ್ಸಿದ್ದಿರ್ತೈತಿ. ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನಿಮಗೆ ಏನೇ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನ್ ಆಗಿರ್ತದೆ, ನಾವು ಕಮೆಂಟ್ಸ್ ಕೂಡ ಮಾಡ್ಬೋದು, ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಡಿಸ್ಕ್ರಿಪ್ಷನ್ದಾಗ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ್ನ ಜಾಯ್ನ್ ಆಗಿರಿ. ಅಫೀಷಿಯಲ್ ಆಗಿರ್ತಕ್ಕಂಥ PDF ಅಪ್ಲೈ ಲಿಂಕ್ ಎರಡು ಡೈರೆಕ್ಟ್ನಾಗ ಶೇರ್ ಮಾಡ್ತೀನಿ. ಅಲ್ಲಿ ವೇಕೆನ್ಸಿಗಳು ನೋಡ್ಕೋರಿ, ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಅದಾವ, ಯಾವ ಗ್ರಾಮ ಪಂಚಾಯತಿ ಯಾವ ಪಂಚಾಯತಿ ಒಳಗೆ ಎಷ್ಟು ವೇಕೆನ್ಸಿ ಅದಾವ, ಇವೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿರಿ. ನಿಮಗೇನೇ ನನ್ನಿಂದ ಹೆಲ್ಪ್ ಬೇಕಾಗಿತ್ತಂದ್ರೆ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಂಗೆ ನೋಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊರಿ, ಯಾಕಂದರೆ ಯಾವುದೇ ಜಾಬ್ಸ್ ಕಾಲ್ಫಾರ್ ಮಾಡಿದ್ರೆ ಇಮಿಡಿಯೇಟಾಗಿ ನಿಮ್ಮ ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.